ಇದು ಯಾರ್ ಬೈಕು? ಸರ್ ಅದು ನಮ್ಮ ಗೆಸ್ಟ್ದು ಸರ್. ದೆವ್ವಗಳು ಇಡೀ ಮೆರವಣಿಗೆನ ಕರೆಯಲಾಗಿದೆಯಾ? ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿಮ್ಮೆಲ್ಲರಿಗೂ ಬಡ್ತಿಕ ನಾಮ್ ಗಾಡಿಗೆ ಸ್ವಾಗತ ಸುಸ್ವಾಗತ. ದೆವ್ವಗಳ ಮಾತಿನಲ್ಲಿ ಅಪಘಾತಗಳ ಕತೆ. ಇಂದು ನಮ್ಮ ಅತಿಥಿ ಯಾರು? ಡಬ್ಲ್ಯೂ ಬಬ್ಲು ಸರ್. ಓಹೋ, ಅದ್ಭುತ ಅತಿಥಿಗಳು ಇದ್ದಾರೆ. ಒಬ್ಬರು ತುಂಬ ಸೋಮಾರಿ ಮತ್ತು ಒಬ್ಬರು ತುಂಬ ಅಸಡ್ಡೆ. ಹಾಗಾದರೆ ಅವರ ಕಥೆಯನ್ನ ಅವರ ಮಾತಿನಲ್ಲೇ ತಿಳಿಯೋಣ ಏನಿದೆ ಅಂತ. ವಾ ಅದ್ಭುತ ಅದ್ಭುತ. ಬನ್ನಿ ಬನ್ನಿ ಬನ್ನಿ, ನಿಮಗೆ ನಮ್ಮ ಶೋಗೆ ಸ್ವಾಗತ. ಪರಲೋಕ ನಿಮ್ಮನ್ನ ಚೆನ್ನಾಗಿ ನಡೆಸ್ಕೊಳ್ತಿದ್ಯಾ? ಇಲ್ಲಿ ಪರಲೋಕದಲ್ಲಿ ನಮ್ಮನ್ನ ಚೆನ್ನಾಗಿ ನಡೆಸ್ಕೊಳ್ತಿದ್ದಾರೆ. ಊಟ ತಿಂದಿದ್ದೀರಾ ಇಲ್ವಾ ಎಂದು ಕೇಳ್ತಿದ್ದಾರೆ. ನಾವು ತಿಂದಿದ್ದೇವೆ. ಇಲ್ಲ, ನಾನು ಕೇಳಿದ್ದು ಪರಲೋಕದಲ್ಲಿ ಎಲ್ಲರೂ ಕುಶಲವೇ? ಹೋ, ಹಾಗೆ ಹೇಳಿ. ಮತ್ತೆ ಎಲ್ಲರೂ ಫಸ್ಟ್ ಕ್ಲಾಸ್. ಹಾಗಾದ್ರೆ ನೀವು ನಮಗೆ ಒಂದು ಮಾತು ಹೇಳಿ, ನಾವು ಅದನ್ನ ತಿಳ್ಕೊಳ್ಳಲು ಇಷ್ಟಪಡ್ತೀವಿ. ನಮ್ಮ ವೀಕ್ಷಕರು ನಿಮ್ಮಿಂದ ಇದನ್ನ ತಿಳ್ಕೊಳ್ಳಲು ಇಷ್ಟಪಡ್ತಾರೆ. ನೀವು ಪರಲೋಕ ಹೇಗೆ ತಲುಪಿದ್ರಿ? ಇದರಿಂದ ಏನಾದ್ರೂ ಕಾರಣ ಇರುತ್ತೆ? ಇದೆ ಅಲ್ಲ, ನಾನು ಹೇಳಿಸ್ಲೇ. ನಿಮ್ಮ ಹಡ್ಡದಿಂದಲೇ ನಾವು ಇಂದು ಇಲ್ಲಿದ್ದೇವೆ. ಮತ್ತು ನಿಮ್ಮ ಒಳಗೆ ಸೋಮಾರ್ತನ ತುಂಬಿದೆಯೋ ಅದು. ನೀನ್ ಹೇಳಿದ್ ಸರಿ ಪುಟ್ಟ, ಅದು ನಮ್ಮಿಬ್ಬರ ತಪ್ಪು. ನಾವಿಬ್ರು ಕತೆ ಹೇಳ್ತೇವೆ. ಒಂದ್ ನಿಮಿಷ, ನಿಮ್ಮಿಬ್ರು ಜುಗಲ್ಬಂದಿ ಮುಗಿದರೆ ಕಥೆಯನ್ನ ನಾವು ಮುಂದುವರಿಸ್ತೇವೆ. ನಮ್ಮ ವೀಕ್ಷಕರು ಕಥೆಯನ್ನ ತಿಳಿಯಲು ಬಯಸ್ತಾರೆ. ನೀವು ಹೇಳಿದ್ರ ಅರ್ಥ ಏನು? ಕ್ಷಮಿಸಿ ಸರ್, ಅಂದರೆ ಈ ಬಬ್ಲು ನನ್ನ ಕಿರಿಯ ಸಹೋದರ ಮತ್ತು ಕಿರಿಯರು ಹಿರಿಯರು ಹಠ ಮಾಡುತ್ತಲೇ ಇರ್ತಾರೆ. ಒಂದು ದಿನ ಅಣ್ಣ ಬೈಕ್ ಹೇಳ್ಕೊಡು ಅಂತ ಹಠ ಮಾಡ್ತಿದ್ದ. ಈಗ ನನ್ನ ಬೈಕ್ ಚೈನ್ ಮತ್ತು ಗೇರ್ ಸ್ವಲ್ಪ ರಿಸ್ಕಿ. ಅದೇ ಅಂದ್ರೆ ರಿಸ್ಕಿ. ಅದೇ ರಿಸ್ಕಿ. ನನ್ನ ಗಮನ ಯಾವತ್ತೂ ಈ ವಿಷಯ ಮೇಲೆ ಹೋಗಿರ್ಲಿಲ್ಲ ಅಂದ್ರೆ ನಿಮಗೆ ಹೇಗೆ ಗೊತ್ತಾಯ್ತು? ಸತ್ತ ಮೇಲೆ ಪರಲೋಕದಲ್ಲಿ ಎಲ್ಲಾ ಲೆಕ್ಕಪತ್ರ ಇರುತ್ತೆ. ಅಲ್ಲಿಂದ ನನಗ್ ಗೊತ್ತಾಯ್ತು. ಸೋಮಾರಿತನದ ಕಾರಣ ಸಹೋದರ ಬೈಕ್ ಚೈನ್ ಎಣ್ಣೆ ಹಾಕಿರ್ಲಿಲ್ಲ, ಬದಲಾಯಿಸಿರ್ಲಿಲ್ಲ. ಇದಲ್ಲದೆ ಇತರ ಗೇರ್ಗಳು ಸಹ ತುಕ್ಕಿಡ್ದಿತ್ತು. ಈಗ ನಾನು ಕಲಿಯುವವನಾಗಿದ್ದೆ. ಅಣ್ಣ ಬೈಕ್ ತೆಗೆದಾಗ ನಾನು ಅದರ ಮೇಲೆ ಹಾರಿ ಕುಳಿತುಕೊಂಡೆ. ಹೌದಾ? ಅಂದ್ರೆ ಇದು ಹಾರುವ ಮಿಷಿನ್ ನಿಮ್ದು? ನೀವು ನೋಡ್ತಾ ಇರೋದು ಇವ್ರು ಹಾರುವ ಮಿಷಿನ್ ಸರ್. ಮತ್ತು ಅವನು ನನ್ನ ಹಿಂದೆ ಕುಳಿತು ಬೈಕ್ ಓಡಿಸಲು ಪ್ರಾರಂಭಿಸ್ದ. ಬೈದಬ್ಬೆ, ಅಣ್ಣ ಎಷ್ಟು ಸೋಮಾರಿ ಅಂದ್ರೆ 2-3 ದಿನಗಳ ಕಾಲ ಸ್ನಾನ ಮಾಡೋದಿಲ್ಲ. ವಾ ಅದ್ಭುತ. ನಿರ್ಲಕ್ಷ್ಯ, ಸೋಮಾರಿತನ ಮತ್ತು ಹೊಲಸು ಎಲ್ಲವೂ ಒಟ್ಟಿಗೆ. ಎಂತ ಒಳ್ಳೆ ಕಾಂಬಿನೇಷನ್. ವಾಹ್, ತುಂಬಾ ಒಳ್ಳೆಯದು. ನೀವು ಅಲ್ವಾ? ಹಾಗಾಗಿ ಹಿಂದೆ ಕೂತು ಬೈಕ್ ಸ್ಟಾರ್ಟ್ ಮಾಡಿದಾಗ ಬಬ್ಲು ತುಂಬಾ ಉತ್ಸುಕನಾದ. ಈಗ ಬಬ್ಲುವಿನ ಸಂತೋಷದಲ್ಲಿ ನನ್ನ ಸಂತೋಷ. ಬಬ್ಲು ನನ್ನ ಮಾತಿಗೆ ಮುಂದೆ ಹೋದ. ಚಿಕ್ಕವನು ಕಲಿಯುತ್ತಾನೆ ಎಂದು ನಾನು ಭಾವಿಸಿದೆ. ನಾನು ಇನ್ನು ಮುಂದೆ ಹೋಗಲು ಹೇಳಿದೆ. ಅವನು ಇಂದು ಮುಂದೆ ಹೋದ. ಅವನ ಮೇಲೆ ನನಗೆ ನಂಬಿಕೆ ಬಂತು. ನಾನು ಗೇರಿನ ಸ್ವಲ್ಪ ಜಾಸ್ತಿ ಮಾಡಲು ಹೇಳಿದೆ. ನಾವು ಬಹುತೇಕ ಹೆದ್ದಾರಿಗೆ ಬಂದವು. ನಾನು ಹೈವೇಗೆ ಮೊದಲು ಯೂಟರ್ನ್ ತೆಗೆದುಕೊಳ್ಬೇಕಿತ್ತು. ಯಾವಾಗ ಅಣ್ಣ ಗೇರ್ ಜಾಸ್ತಿ ಮಾಡು ಅಂತಂದ, ನಾನು ಬೈಕ್ ಸೀದಾ ಟಾಪ್ ಗೇರ್ಗೆ ಹಾಕ್ಬಿಟ್ಟೆ. ದಿಢೀರ್ ವೇಗದಲ್ಲಿ ಹೆದ್ದಾರಿಯ ಬಳಿ ತಲುಪಲು ಹೊರಟಿದ್ವು. ನಾನು ಮತ್ತು ಅಣ್ಣ ಇಬ್ಬರು ಬೆವರಿದ್ದೆವು. ಅಣ್ಣ ಗೇರ್ ಕೆಳಗೆ ತರಲು ಪ್ರಯತ್ನಿಸಿದ, ಅಂದ್ರೆ ಏನೂ ಆಗ್ಲಿಲ್ಲ. ಮತ್ತು ಅಷ್ಟೊತ್ತಿಗೆ ನಾವು ಹೆದ್ದಾರಿಯಲ್ಲಿ ಬಂದಿದ್ದೆವು. ಆಗ ಟೆಂಪೋ ಒಂದು ನಮಗೆ ಬಂದು ಡಿಕ್ಕಿ ಹೊಡಿತು. ನಾವು ಒಂದೇ ಮನೆಯ ಸಹೋದರು ಸ್ವರ್ಗಾವಸಿ ಆದೆವು. ಈಗ ನನಗೆ ನಿಮ್ ಕತೆ ಸ್ವಲ್ಪ ಅರ್ಥವಾಯ್ತು. ನೀವ್ ಎಷ್ಟು ತಪ್ಪುಗಳನ್ನ ಮಾಡಿದೀರಿ ಅಂತ ನಿಮ್ಗೆ ತಿಳಿದಿದೆಯಾ? ನೀವು ಮಿಸ್ತಿ ದೋಹಿ ತಿನ್ನುತ್ತೀರಿ? ಇಲ್ಲ, ತುಂಬಾ ಸಿಹಿ ಆಗತ್ತೆ. ನೀವಿಬ್ರು ಇದನ್ನ ನಾನು ಹೇಳ್ತಿಲ್ಲ. ನೀವು ಎಷ್ಟು ಮಾಡಿದ್ದೀರಿ ತಪ್ಪು ಎಂಬುದು ನಿಮಗೆ ಗೊತ್ತು ಎಂದು ಕೇಳ್ತಾ ಇದ್ದೀನಿ. ಮೊದಲನೇದಾಗಿ, ವಾಹನವನ್ನ ಹೊರತೆಗೆಯುವ ಮೊದಲು ನೀವು ಅದನ್ನ ಸರಿಯಾಗಿ ಪರಿಶೀಲಿಸಲಿಲ್ಲ. ಮತ್ತು ಎರಡನೇದಾಗಿ, ನಿಮ್ಮ ಬೈಕ್ನಲ್ಲಿ ನ್ಯೂನ್ಯತೆಯನ್ನ ತೆಗೆದುಹಾಕಲು ನೀವು ಪ್ರಯತ್ನ ಪಡಲಿಲ್ಲ. ಮತ್ತು ಮೂರನೆಯದಾಗಿ, ನಿಮ್ಮ ಸೋದರನಿಗೆ ಸರಿಯಾಗಿ ಚಾಲನೆ ಮಾಡುವುದು ಹೇಗೆ ಅಂತ ತಿಳಿದಿಲ್ಲ. ಆಗ ನೀವು ನಿಮ್ಮ ಬೈಕನ್ನ ಅವನಿಗೆ ಕೊಟ್ಟಿದ್ದೀರಿ. ಕಾರಿನಲ್ಲಿ ಪೇಪರ್ಗಳಿದ್ವು ಅಥವಾ ಸೋಮಾರಿತನದಿಂದ ಅವುಗಳನ್ನ ತೆಗೆದುಕೊಳ್ಳಲು ಮರೆತಿದ್ರು. ಮತ್ತು ಟೂಲ್ ಕಿಟ್ ಬಗ್ಗೆ ನಾನು ನಿಮ್ಮನ್ನ ನಂಬಲು ಸಾಧ್ಯ ಇಲ್ಲ. ಪುಟ, ಸೆಟ್ ನಲ್ಲಿ ತುಂಬಾ ಚಳಿ ಇದೆ ಅಲ್ವಾ? ವಿಷಯವನ್ನ ಬದಲಾಯಿಸಲು ಪ್ರಯತ್ನಿಸಬೇಡಿ. ಪೇಪರ್ ಮಾಡಿಸಿದ್ಯೋ ಇಲ್ವೋ? ಇಲ್ಲ. ಪೇಪರ್ ಮಾಡಿಸಿದ್ದೀರೋ ಇಲ್ವೋ? ಸುಳ್ಳಿನ ಮೇಲೆ ಸುಳ್ಳು. ನೋಡಿದಿರಾ? ಇದು ಸೋಮಾರಿತನ ಮತ್ತು ಅಜಾಗರೂಕತೆಯು ನಿಮ್ಮ ಜೀವನವನ್ನು ಹೇಗೆ ಕಳೆದುಕೊಳ್ಬಹುದು. ಈ ಪುರಾವೆಗಳು ನಿಮ್ಮ ಮುಂದೆ ಕುಳಿತಿವೆ. ಈ ಕತೆ ಒಂದು ಪಾಠ. ಅವರಿಗೆ, ನಿಮಗೆ, ನಮ್ಮೆಲ್ಲರಿಗೂ ಜೀವನದಲ್ಲಿ ನಮ್ಮ ಜೀವನ ಸಂಗಾತಿಯನ್ನ ತಿಳಿದುಕೊಳ್ಳೋದು ಹೇಗೆ ಮುಖ್ಯವೋ ಅದೇ ರೀತಿಯಲ್ಲಿ ವಾಹನ ಸಹ ನಿಮ್ಮ ಸಂಗಾತಿ ಎಂದು ತಿಳಿದುಕೊಳ್ಳೋದು ಬಹಳ ಮುಖ್ಯ. ಡಬ್ಬು ಮತ್ತು ಬಬ್ಲು, ನೀವು ಜೀವನದಲ್ಲಿ ಅಜಾಗರೂಕರಾಗಿ ಸೋಮಾರಿಯಾಗಿರಿ. ಆದರೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ
ತುಂಬ ಧನ್ಯವಾದ. ನಿಮ್ಮಿಂದ ನಮ್ಮ ವೀಕ್ಷಕರಿಗೆ ತುಂಬ ತಿಳಿಯಲು ಸಿಕ್ತು ಮತ್ತು ಅವರು ತಮ್ಮ ಕಾರನ್ನು ನೋಡಿಕೊಳ್ಳಲು ಜೀವನದಲ್ಲಿ ಈ ವಿಷಯಗಳ ಲಾಭವನ್ನು ಪಡೆದುಕೊಳ್ತಾರೆ ಅಂತ ನಿರೀಕ್ಷಿಸಿದ್ದೀನಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ಧನ್ಯವಾದ. ಥ್ಯಾಂಕ್ ಯು. ಮೆನ್ಷನ್ ನಾಟ್ ಸರ್ಜಿ. ವಾತಾವರಣ ಬಿಸಿಯಾಗೋ ಮೊದಲು ಹೋಗೋಣ. ಬಾಯ್ ಬಾಯ್. ಬಾಯ್ ಬಾಯ್. ಮತ್ತು ಈಗ ಇದು ಇಂದಿನ ಬಂಪರ್ ಸ್ಟಿಕ್ಕರ್ ಸಮಯ. ಟೂಲ್ ಕಿಟ್ ಮತ್ತು ದಾಖಲೆಗಳನ್ನು ಇಟ್ಟುಕೊಂಡು ಕಾರನ್ನ ಪರಿಶೀಲಿಸಿದ ನಂತರವೇ ನಡೆಯಿರಿ. ಆಗ ಮಾತ್ರ ಜೀವನದ ಪ್ರತಿಯೊಂದು ಪಯಣವು ಸುಖಕರವಾಗಿರುತ್ತವೆ. ಹಾಗಾಗಿ ಇಂದಿನ ಸ್ಟೋರಿಯಲ್ಲಿ ನಮ್ಮ ಕಾರಿನ ಬಗ್ಗೆ ನಿರ್ಲಕ್ಷ್ಯ ಮತ್ತು ಸೋಮಾರಿತನ ಎಷ್ಟು ಅಪಾಯಕಾರಿ ಅಂತ ತಿಳಿದುಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ಭೂತದೊಂದಿಗೆ ಭೇಟಿಯಾಗೋಣ, ಅವರ ಹೊಸ ಕಥೆಯೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ. ಹೋಗ್ಬರ್ತೇನೆ.